ಆ ಮಾತಿನಿಂದ ಏನಾದ್ರೂ ವರ್ಲ್ಡ್ ಎಕಾನಮಿಲಿ ಸ್ವಲ್ಪ ಆಶಾಭಾವನೆನ ಅಥವಾ ಮತ್ತದೇ ಗೊಂದಲಗಳು ಮುಂದುವರಿತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ನೋಡಿ, ಮುಖ್ಯವಾಗಿ ನಿನ್ನೆ ಎಲ್ಲ ಅಬ್ಸರ್ವ್ ಮಾಡಿದ್ ಯಾರದು ಅಂದ್ರೆ ಟ್ರಂಪಿನ ಸ್ಪೀಚ್. ಸೊ ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಾರೆ, ಒಂದ್ ಕಡೆ ತುಂಬಾ ಇಂಪಾರ್ಟೆಂಟ್ ಆಯ್ತು. ಮೋದಿಯ ನಡೆಯನ್ನ ಖಂಡಿತವಾಗ್ಲೂ ನಾನು ಇವತ್ತು ಸಾಮಾನ್ಯ ಜನರಿಗೆ, ಇಲ್ಲಿ ನಾವು ಪಾರ್ಟಿ ತಗೊಳೋದು ಬೇಡ, ನೀವು ಬಿಜೆಪಿನೋ ಕಾಂಗ್ರೆಸ್ಸೋ JDS ನಮ್ಗೆ ಅದು ಮುಖ್ಯ ಅಲ್ಲ. ನಾನು ಯಾವಾಗೂ ಹೇಳ್ತೀನಿ, ಬೆಕ್ಕು ಕರೀದೋ ಬಿಳಿದೋ ನಮಗ್ ಬೇಡ, ಇಲಿ ಹಿಡಿಬೇಕಷ್ಟೇ. ನಮ್ಗೇನು ದೇಶ ಉದ್ಧಾರ ಆಗ್ಬೇಕು. ಅದು ಕಾಂಗ್ರೆಸ್ ಇಂದ ರಾಹುಲ್ ಗಾಂಧಿಯನ್ನ ಮಾಡ್ಲಿ, ಮೋದಿಯಿಂದ BJPಯನ್ನ ಮಾಡ್ಲಿ, JDS ದೇವೇಗೌಡರು ಕುಮಾರಸ್ವಾಮಿಯನ್ನ ಮಾಡ್ಲಿ, ನಮಗೆ ಪಾಲಿಟಿಕ್ಸು ಪಾರ್ಟಿಗಳು ಬೇಕಾಗಿಲ್ಲ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಮೋದಿಯ ನಿಲುವನ್ನ ನೀವು ಒಂಚೂರು ಯೋಚನೆ ಮಾಡಿ. ಒಂದ್ ಕಡೆ ಅವ್ರು ಏನ್ ಮಾಡಿದ್ರು, ರಷ್ಯಾ ಜೊತೆ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ತೈಲವನ್ನ ಕಡಿಮೆ ಬೆಲೆಯಲ್ಲಿ ರಷ್ಯಾ ಕೊಡೋದಕ್ಕೆ ಶುರು ಮಾಡ್ತು. ಮೋದಿ ಏನು ಹೇಳಿದ್ರು, ನಾವು ತೈಲವನ್ನ ರಷ್ಯಾ ಹತ್ರನೇ ತಗೊಳ್ತೀವಿ, ನಮ್ಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂತ ಅವ್ರು ಮಾಡಿದ್ರು. ಟ್ರಂಪ್ ಏನು ಮಾಡಿದ್ರು, ನೀವೇನಾನ ರಷ್ಯಾಯಿಂದ ತೈಲವನ್ನು ಖರೀದಿ ಮಾಡಿದ್ರೆ ಈಗ 25% ಟ್ಯಾರಿಫ್ ಹಾಕಿದ್ರು ಆಲ್ರೆಡಿ. ರಷ್ಯಾಯಿಂದ ಆಮದು ಮಾಡ್ಕೊಂಡ್ರೆ ಇನ್ನು 25% ಹಾಕ್ತೀನಿ ಅಂತ 50% ಮಾಡಿಬಿಟ್ರು. ಕಳೆದ 8 ತಿಂಗಳು ಏಪ್ರಿಲ್ 2025ರಿಂದ ಇವಾಗವರೆಗೂ ಯಾವಾಗ ನಮ್ಮದು ಮತ್ತು USA ಟ್ಯಾರಿಫ್ ಮುಗಿಯುತ್ತೆ, ಎಲ್ಲರೂ ಏನು ಹೇಳ್ತಾರೆ, ಈಗ ಆಗೋಗುತ್ತೆ, ಇನ್ನು 2 ದಿವಸಕ್ಕಾಗುತ್ತೆ, ಇನ್ನೊಂದು ವಾರಕ್ಕಾಗತ್ತೆ ಅಂತ. ಏಪ್ರಿಲಿಂದ ಇವಾಗವರೆಗೂ ಅಂದರೆ ಹತ್ತತ್ರ 8-9 ತಿಂಗಳಾಗಿದೆ. ಈವರೆಗೂ ಕ್ಲಾರಿಟಿ ಬಂದಿಲ್ಲ. ನಿನ್ನೆ ನಡೆದಂತಹ ಡ್ಯಾವೋಸ್ ಅಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಟ್ರಂಪ್ಗೆ ಒಂದು ಪ್ರಶ್ನೆ ಕೇಳಿದ್ರು, ಇಂಡಿಯಾದು ಮತ್ತೆ ನಿಮ್ಮದು ಇನ್ನ ಇದು ಆಗ್ತಾನೆ ಇಲ್ಲ ಏನು ಅಂತ ಕೇಳಿದ್ರು. ಚೆನ್ನಾಗೆ ಟ್ರಂಪ್ ಉತ್ತರ ಕೊಟ್ಟರು. ಅವ್ರು ಏನು ಹೇಳಿದ್ರು, ಮೋದಿ ಈಸ್ ಎ ವೆರಿ ಗುಡ್ ಪ್ರೈಮ್ ಮಿನಿಸ್ಟರ್. ಎರಡನೇದು, ಮೋದಿ ಈಸ್ ಎ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್, ನನಗೆ ತುಂಬ ಒಳ್ಳೆ ಗೆಳೆಯ ಅವನು. ಮೂರನೇದು, ಇಂಡಿಯಾದು ಅಮೇರಿಕಾದು ಏನಿದೆ ಈ ಟ್ಯಾರಿಫಿನ ಟ್ರೀಟಿ ಏನಿದೆ, ಇದು ಚಿಕ್ಕ ಪುಟ್ಟ ದೇಶದ ನಡುವೆ ಅಲ್ಲ. ಇಂಡಿಯಾ ಬಂದು ಇಡೀ ವಿಶ್ವಕ್ಕೆ ನಂಬರ್ 1 ಗ್ರೋಯಿಂಗ್ ಕಂಟ್ರಿ, ಇಡೀ ವಿಶ್ವಕ್ಕೆ. ಅಮೇರಿಕಾ ಬಂದು ಇಡೀ ವಿಶ್ವದ ದೊಡ್ಡಣ್ಣ. ಇವರಿಬ್ಬರ ಮಧ್ಯೆ ಏನಾನ ನಾವು ಟ್ಯಾರಿಫಿನ ಈ ನೀತಿಗಳು ಮಾಡ್ಕೋಬೇಕು ಅಂದರೆ ಖಂಡಿತ ಇಟ್ ಟೇಕ್ಸ್ ಟೈಮ್. ಆಮೇಲೆ ಟ್ರಂಪ್ ಹೇಳಿದ್ರು, ಇಟ್ ವಿಲ್ ಬಿ ಫೇವರಬಲ್ ಆ್ಯಂಡ್ ಇಂಡಿಯಾ ಮತ್ತು ಅಮೇರಿಕಾ ರಿಲೇಷನ್ಶಿಪ್ಸ್ ಮುಂಚೆ ಹೇಗಿತ್ತು ಅದು ಮುಂದುವರಿಯುತ್ತೆ ಅಂತಲೂ ಕೂಡ ಹೇಳಿದ್ರು. ಸೊ ಈ ಎಲ್ಲ ಆಶಾಭಾವನೆ ಯಾವಾಗ ಹೇಳಿದ್ರು ನಿನ್ನೆ, ಇದು ಎಲ್ಲದಕ್ಕೂ ಮುಖ್ಯವಾಗಿ ಒಂದು ಇಂಡಿಯಾ ಬಗ್ಗೆ ಆಯಿತು, ಈ ರಷ್ಯನ್ ಆಯಿಲ್ ಇದೆಲ್ಲ ಆಯಿತು. ಆಮೇಲೆ ಟ್ರಂಪ್ ಏನು ಮಾಡಿದ್ರು, ಇರಾನ್ ಜೊತೆ ನೀವೇನಾನ ಜಾಸ್ತಿ ವಹಿವಾಟು ಮಾಡಿದ್ರೆ ಈಗಿರುವ 50% ಏನು ಟ್ಯಾರಿಫ್ ಇದೆಯಲ್ಲ ಅದನ್ನು 500% ಮಾಡ್ತೀನಿ ಅಂದರು. ಇದೇ ಥರ ಮೋದಿ ಏನು ಉತ್ತರ ಕೊಡದೇನೆ ಸೈಲೆಂಟ್ ಆಗಿದ್ದಾರೆ, ಅದು ಜಾಣ್ಮೆಯ ನಿಲುವು. ನಾನು ಯಾವಾಗೂ ಹೇಳ್ತೀನಿ, ಇದಕ್ಕೆ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ನಿಮ್ಮ ಥರ ಒಬ್ಬರು ರಿಪೋರ್ಟರ್ ಇದ್ರು, ಅವ್ರೇನು ಮಾಡಿದ್ರು, ಸದ್ಗುರುಗೆ ಹೋಗೋ ಒಂದು ಪ್ರಶ್ನೆ ಕೇಳಿದ್ರು, ಸದ್ಗುರು ನಾವು ತುಂಬ ಖುಷಿಯಾಗಿರ್ಬೇಕು ಅಂದರೆ, ಹ್ಯಾಪಿನೆಸ್ ಬೇಕಂದ್ರೆ ಏನು ಮಾಡಬೇಕು ಅಂತ. ಅದಕ್ಕೆ ಸದ್ಗುರು ಹೇಳಿದ್ರು, ಡೋಂಟ್ ಆರ್ಗ್ಯೂ ವಿತ್ ಇಡಿಯಟ್ಸ್ ಅಂತ ಹೇಳಿದ್ರು. ಈ ದಡ್ಡನ ಮಕ್ಕಳು ಪೆದ್ನನ್ ಮಕ್ಕಳ ಜೊತೆ ವಾದ ಮಾಡಬೇಡ ನೀನು, ಅವಾಗ ನೀನು ಖುಷಿಯಾಗಿರ್ತೀಯ ಅಂದರು. ಅದಕ್ಕೆ ಆ ರಿಪೋರ್ಟರ್ ಏನು ಮಾಡಿದ್ರು, ನೋ ಐ ಡೋಂಟ್ ಅಗ್ರಿ ವಿತ್ ಯು ಸದ್ಗುರು, ಅದೆಲ್ಲ ಅಲ್ಲ ಅಂತ. ಸದ್ಗುರು ಅದಕ್ಕೆ ಹೇಳಿದ್ರು, ಐ ಅಗ್ರಿ ವಿತ್ ಯು ಅಂದ್ರು. ಅಂದ್ರೆ ಅವ್ರ ಜೊತೆನೂ ನಾನು ವಾದ ಮಾಡಲ್ಲ ಅಂತ. ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಡೊನಾಲ್ಡ್ ಟ್ರಂಪ್ ಜೊತೆ ವಾದ ಮಾಡೋದು ಕೆಸರು ಮೇಲೆ ನೀವೇ ಕಲ್ಲು ಹಾಕದಂಗೆ. ಸೊ ನಾನು ಅದು ಸಿಂಪಲ್ ಆಗಿ ಹೇಳ್ತಿದ್ದೀನಿ. ಮೋದಿ ಏನು ಹೇಳಿದ್ರು, ನೀವೇನಾನ ಮಾಡ್ಕೊಳಪ್ಪ, ನಾನೇನು ಮಾಡಬೇಕು, ಒಂದು ಕಡೆ ರಷ್ಯಾ ಹತ್ರ ನಾನು ನನ್ನ ಏನು ಕಚ್ಚಾ ತೈಲ ತಗೊಳ್ತೀನಿ, ಇನ್ನೊಂದು ಕಡೆ ಯುರೋಪಿಯನ್ ಯೂನಿಯನ್ಗಳ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ನಾನು ಮಾಡ್ಕೊಳ್ತೀನಿ. ಅದು ಕೂಡ ಮದರ್ ಆಫ್ ಆಲ್. ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಾನ ಆಯಿತು ಅಂದರೆ ಇಂಡಿಯಾ ಮತ್ತು ಯುರೋಪ್ ನಡುವೆ, ನೋಡಿ 27 ರಾಷ್ಟ್ರಗಳು ಒಟ್ಟಿಗೆನೆ ಯುರೋಪಿಯನ್ ಯೂನಿಯನ್ ಅಲ್ಲಿ ಇದೆ. ಅದರ ಆಕ್ಸೆಸ್ ಬಂತು ಅಂದರೆ ನಮಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆದಾಗ 25% ಆಫ್ ಹೋಲ್ ವರ್ಲ್ಡ್ಸ್ ಟ್ರೇಡ್ ಇಲ್ಲಿಂದ ನಡೆಯುತ್ತೆ. ಸೊ ಇಟ್ ವಿಲ್ ಬಿ ದ ಬಿಗ್ಗೆಸ್ಟ್ ಟ್ರೇಡ್ ಅಗ್ರಿಮೆಂಟ್ ಎವರ್. ನಾನು ಈ ಫ್ರೀ ಟ್ರೇಡ್ ಈಗ UK ಇಂದ ಏನಾದರೂ ಬೆನಿಫಿಟ್ ಆಗಿದೆಯಾ, ಮತ್ತೆ ನ್ಯೂಜಿಲೆಂಡ್ ಜೊತೆಗೆ ಅಗೈನ್ ನೀವು ಹೇಳಿದಾಗೆ EU ಜೊತೆಗೆ, ಅದನ್ನ ನಾನು ಹೇಳ್ತೀನಿ. ಬಟ್ ಅದು ಭಾಳ ಇಂಪಾರ್ಟೆಂಟ್ ವಿಷಯ, ಅದನ್ನ ಮಾತಾಡ್ತಾ ಹೋಗೋಣ. ನನಗೀಗ ಭಾಳ ಮಂದಿ ಫಿಸಿಕಲ್ ಆಗಿ ಬೆಳ್ಳಿ ಇಟ್ಕೊಳ್ಳೋದು ಬೆಟ್ರೋ ಅಥವಾ ETF ಹೂಡಿಕೆ ಬೆಟ್ರೋ ಅಂತ. ಈಗ ನನ್ನ ಒಂದು ಅನುಭವ ಹೇಳೋದಾದ್ರೆ, ನಾನು 1 kg ಬೆಳ್ಳಿ ತಗೊಂಡಿದ್ದೆ. ಇಟ್ ವಾಸ್ ಅರೌಂಡ್ 1,35,000 ಇನ್ಕ್ಲೂಡಿಂಗ್ 3% GST. ಸೊ ನನಗೆ ಈಗ ನಾನು ಮೊನ್ನೆ 322 ನಾನು ಕೇಳೋಕೆ ಹೋದಾಗ ಒಂದು 10-12 ಸಾವಿರ ರೂಪಾಯಿ ನನಗೆ ಕಮ್ಮಿ ಕೇಳಿದ್ರು. ನಾನು ಅದಕ್ಕೆ ಬೇಡ ನೋಡೋಣ, ಇನ್ನೊಂದು ಸ್ವಲ್ಪ 350 ಕ್ರಾಸ್ ಆಗಲಿ ಅಂತ ಹೇಳ್ಕೊಂಬಿಟ್ಟು ನಾನು ಓಕೆ ಇಟ್ಕೊಂಡೆ. ಸೊ ನನಗೆ ಕಣ್ಮುಂದೆನೇ ನನಗೆ 10-12 ಸಾವಿರ ರೂಪಾಯಿ ನನಗೆ ಒಂದು ಬಿಸ್ಕೆಟಿಗೆ ಕಮ್ಮಿ ಕೇಳ್ತಾ ಇದ್ದಾರೆ, 1 ಕಿಲೋ ಮೇಲೆ ನನಗೆ ಕಮ್ಮಿ ಕೇಳ್ತಾ ಇದ್ದಾರೆ. ಬಟ್ ಅದಕ್ಕಿಂತ ಕೆಲವರು ಇಲ್ಲ ETF ಅಲ್ಲೇ ಹೂಡಿಕೆ ಮಾಡಿಬಿಟ್ಟಿದ್ರೆ ಬೆಟರ್ ಇತ್ತು ಅಂತಲೂ ಕೂಡ ಹೇಳ್ತಾರೆ. ಈ ಥರದ ಮಧ್ಯವರ್ತಿಗಳು ಚೌಕಾಸಿ ಇದೇನು ಇರಲ್ಲ ಅಂತ. ಸೊ ವಿಚ್ ಇಸ್ ಬೆಟರ್? ತುಂಬಾ ಒಳ್ಳೆ ಪ್ರಶ್ನೆ. ಒಂದು ಲೈನ್ ಕ್ಲಿಯರ್ ಆನ್ಸರ್ ಕೊಡ್ತೀನಿ ಎಲ್ಲರಿಗೂ ಕೂಡ, ನಮ್ಮ ವೀಕ್ಷಕರಿಗೆ. ಈಗ ನೀವು ಚಿನ್ನ ಆಗ್ಲಿ ಬೆಳ್ಳಿ ಆಗ್ಲಿ ಎರಡಕ್ಕೂ ಇದೆ ಉತ್ತರ.
ನೀವು ETF ಅಲ್ಲಿ ಖರೀದಿ ಮಾಡೋದು ಅಂದ್ರೆ ಏನು, ಪೇಪರ್ ಫಾರ್ಮ್ಯಾಟ್ ಅಲ್ಲಿ ಗೋಲ್ಡ್ ಸಿಲ್ವರ್ ಅನ್ನ ಖರೀದಿ ಮಾಡ್ತಿದ್ದೀರಾ. ಪೇಪರ್ ಫಾರ್ಮ್ಯಾಟ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ ಬಳಿ 500 ರೂಪಾಯಿ ಒಂದು ನೋಟ್ ಇದೆ, ಕರೆನ್ಸಿ ನೋಟ್, ಅದು ಪೇಪರ್ ಫಾರ್ಮ್ಯಾಟ್, ಅದಕ್ಕೆ ವ್ಯಾಲ್ಯೂ ಇದೆ, ಅದು ಕರೆನ್ಸಿ ಅಷ್ಟೇನೆ. ಈಗ ನನ್ನ ಪ್ರಶ್ನೆ, ನೀವು ಒಂದು ಮದುವೆಗೆ ಹೋಗ್ಬೇಕು, ಇವಾಗ ನೀವು ಚಿನ್ನವನ್ನ ಪೇಪರ್ ಫಾರ್ಮ್ಯಾಟ್ ಅಲ್ಲಿ ನನ್ನ ಹತ್ರ ಒಂದು 100 ಗ್ರಾಮ್ ETF ಚಿನ್ನ ನೀವು ತಗೊಂಡಿರ್ತೀರಾ, ಆ ಬಾಂಡ್ ಅನ್ನ ಕತ್ತಗೆ ಹಾಕೊಂಡು ನಾನು ಮದುವೆಗೆ ಹೋಗ್ಬೇಕು, ಆ ಬಾಂಡ್ ಅನ್ನು ಯಾರು ನೋಡೋದಿಲ್ಲ, ನೀವು ಆಭರಣನೇ ಹಾಕೋಬೇಕು, ನಾನೊಂದು ಚೈನ್ ಹಾಕೊಂತೀನೋ ಅಥವಾ ನಾನೊಂದು ಉಂಗುರ ಹಾಕೊಂತೀನೋ ಒಂದು ಬಳೆ ಹಾಕೊಂತೀನೋ, ಎಸ್ಪೆಷಲಿ ಹೆಂಗಸರು ಅವ್ರಿಗೇನು ಅಂದ್ರೆ ತೋರಿಸ್ಕೋಬೇಕು. ನೀವು ಆಭರಣವನ್ನ ಯಾವಾಗ ಕೊಂಡ್ಕೋಬೇಕು ಅಂದ್ರೆ ಫಿಸಿಕಲ್ ಶೋ ಆಫ್ ಬೇಕು ನಿಮಗೆ, ಅಥವಾ ಬಳಕೆ ದೃಷ್ಟಿ, ಯೂಸೇಜ್. ಇವಾಗ ನಾನು ಮದುವೆ ನಡಿಬೇಕು ಅಂದರೆ ನನ್ನ ಮಗಳಿಗೆ ನಾನು ಖಂಡಿತವಾಗ್ಲೂ ನಾನು ತಾಳಿ ಒಂದು ತಂದು ಕೊಡ್ತು ಅಂದರೆ ಅವ್ರ ಗಂಡನಿಗೆ ಅವ್ನು ಕಟ್ಟಬೇಕು ಅಂತ, ಮಗಳಿಗೆ ಕಟ್ಟಬೇಕು ಅಂದರೆ ನಿಮಗೆ ತಾಳಿ ಬೇಕು, ನಾನು ಗೋಲ್ಡ್ ETF ಅನ್ನು ಕಟ್ಟಕ್ಕಾಗಲ್ಲ. ಸೊ ಆಭರಣವನ್ನು ನೀವು ಯಾವಾಗ ಖರೀದಿ ಮಾಡಿ ಅಂದರೆ ಬಳಕೆಯ ದೃಷ್ಟಿ ಇರಬೇಕು, ಹೂಡಿಕೆ ದೃಷ್ಟಿ ಅಲ್ಲ. ಸೊ ನನ್ನ ಫಸ್ಟ್ ಕ್ವಶನ್ ಏನು ನಿಮಗೆ ಕೇಳೋದು ನಾನು ಅಂದರೆ, ನೀವಿವಾಗ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡ್ತಿದ್ದೀರಲ್ವಾ, ಹೂಡಿಕೆ ದೃಷ್ಟಿಯಿಂದ ಖರೀದಿ ಮಾಡ್ತಿದ್ದೀರಾ ಅಥವಾ ಬಳಕೆ ದೃಷ್ಟಿಯಿಂದ ಖರೀದಿ ಮಾಡ್ತಿದ್ದೀರಾ ಅನ್ನೋದನ್ನ ಫಸ್ಟ್ ನೀವು ನಿಮಗೆ ಕೇಳ್ಕೋಬೇಕು. ಹೂಡಿಕೆ ದೃಷ್ಟಿ ಅಂದ್ರೆ ಏನು, ನಾನಿವತ್ತು ಚಿನ್ನವನ್ನ 100 ರೂಪಾಯಿಗೆ ತಗೊಂತೀನಿ, ಅದು 120 ರೂಪಾಯಿಗೆ ಹೋದ್ಮೇಲೆ ಮಾರಾಟ ಮಾಡ್ತೀನಿ, 20 ರೂಪಾಯಿ ಲಾಭ ಮಾಡ್ತೀನಿ, ಇದು ಹೂಡಿಕೆ. ಅಂದ್ರೆ ಕಡಿಮೆ ಬೆಲೆಗೆ ತಗೊಳ್ಳಿ, ಜಾಸ್ತಿ ಬೆಲೆಗೆ ಮಾರಾಟ ಮಾಡಿ, ಅದರಿಂದ ಬಂದಂತ ಲಾಭವನ್ನ ನಾನು ಇಟ್ಕೊಂತೀನಿ, ಇದು ಹೂಡಿಕೆ. ಬಳಕೆ ದೃಷ್ಟಿ ಅಂದ್ರೇನು, ಈಗ ನಿಮಗೆ ಇನ್ನ ಸಿಂಪಲ್ ಉದಾಹರಣೆ ನಾನು ಕೊಡ್ತಿದ್ದೀನಿ. 2004 2005 ಇಸ್ವಿ ಆ ಟೈಮಲ್ಲಿ, ಅಂದ್ರೆ ಇವತ್ತಿಂದ ಒಂದು 20 ವರ್ಷದ ಹಿಂದೆ ಚಿನ್ನ ಅವಾಗ 700 ರೂಪಾಯಿ ಪ್ರತಿ ಗ್ರಾಮ್ಗೆ ಇತ್ತು, 700-800 ರೂಪಾಯಿ ಇತ್ತು. ನನಗೆ ಗ್ಯಾಪ್ನ ಇರುವಾಗಂತೂ ನಾನು ಗೋಲ್ಡ್ ಖರೀದಿ ಮಾಡಿರುವಾಗ 700-800 ರೂಪಾಯಿ ಇತ್ತು. ಇವಾಗ ಚಿನ್ನ 15,500 ರೂಪಾಯಿ ಆಗೋಗಿದೆ. ಸೊ ನಿಮ್ಮ ಪ್ರಕಾರ ನಾನು 700-800 ರೂಪಾಯಿಗೆ ತೊಗೊಂಡಿದ್ದ ಚಿನ್ನ ಎಲ್ಲ ಇವತ್ತು ಮಾರಾಟ ಮಾಡಿಬಿಡ್ತೀನ, ನಾನು ಅವತ್ತು ತೊಗೊಂಡಂಥ ಚೈನು, ಅವತ್ತು ನಾನು ತೊಗೊಂಡಂಥ ಉಂಗುರ, ಅದನ್ನೆಲ್ಲ ಇವತ್ತು ಮಾರಾಟ ಮಾಡಿಬಿಡ್ತೀನಿ ಅಂದರೆ ಖಂಡಿತ ಮಾಡಲ್ಲ. ಯಾಕೆ ಅಂದರೆ ನಾನು ತೊಗೊಂಡಿದ್ದ ಚೈನು ಉಂಗುರ ಅವತ್ತು ಏನಿತ್ತು ಅದು ಬಳಕೆಯ ದೃಷ್ಟಿ, ಹೂಡಿಕೆ ದೃಷ್ಟಿ ಅಲ್ಲ. ಸೊ ನೀವು ಹೂಡಿಕೆ ದೃಷ್ಟಿಯಿಂದ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕಂದಾಗ ಅವಾಗ ಖಂಡಿತ ETF ತಗೊಳ್ಳಿ. ಅವಾಗ ಏನಾಗುತ್ತೆ, ಈ ವೇಸ್ಟೇಜು, ಮೇಕಿಂಗ್ ಚಾರ್ಜಸ್ಸು, ಲಾಸಸ್ಸು ಇದೆಲ್ಲ ಆಗೋದಿಲ್ಲ. ಅದೇ ನಾನು ಗೋಲ್ಡ್ ಸಿಲ್ವರನ್ನು ಖರೀದಿ ಮಾಡ್ತಿರೋದೇ ಆಭರಣ ದೃಷ್ಟಿಯಿಂದ ಹಾಕೋಬೇಕು ಅಂತ ತೊಗೊಳ್ತಿದ್ದೀನಿ ಅಂದಾಗ ರೇಟ್ ಇಂಪಾರ್ಟೆಂಟ್ ಆಗಲ್ಲ. ಈಗ ಕೆಲವ್ರು ಕೇಳ್ತಾರೆ, ಚಿನ್ನ ಇಷ್ಟೊಂದು ಆಗೋಯ್ತು, ನಾನು ಇವಾಗ ಈ ರೇಟಲ್ಲಿ ಖರೀದಿ ಮಾಡೋದು ಒಳ್ಳೇದಾ ಬೇಡವಾ ಅಂತ. ಈಗ ನಿಮ್ಮ ಮಗಳು ಮದುವೆ ಮಾಡಬೇಕು ಅಂದರೆ ಅದು 15,000 ಇದ್ರೂ ಖರೀದಿ ಮಾಡಬೇಕು, 10,000 ಇದ್ರೂ ಖರೀದಿ ಮಾಡಬೇಕು, ಇಲ್ಲ 800 ರೂಪಾಯಿ ಪ್ರತಿ ಗ್ರಾಮ್ಗಿದ್ದಾಗಲೂ ಖರೀದಿ ಮಾಡಬೇಕು. ನಾವೇನು ಖರೀದಿ ಮಾಡೋದನ್ನ ಮಾರೋದಿಲ್ಲ, ಅದನ್ನ ತೊಗೊಳ್ತಿರೋದು ಯಾಕೆ ಅಂದರೆ ಒಂದು ನಮ್ಮ ಮನೇಲಿ ಇರಬೇಕು, ಆಭರಣ ಇರಬೇಕು ಅಂತ ತೊಗೊಳ್ತಿದ್ದೀರಾ. ಸೊ ವೆರಿ ವೆರಿ ಸಿಂಪಲ್ ಆಗಿ ನಿಮ್ಮ ಕಾರ್ಯಕ್ರಮದ ಮುಖಾಂತರ ಹೇಳ್ತಿದ್ದೀನಿ, ನೀವು ಗೋಲ್ಡ್ ಸಿಲ್ವರ್ ಅನ್ನ ಪರ್ಚೇಸ್ ಮಾಡಕ್ ಮುಂಚೆ ಅದು ಹೂಡಿಕೆ ದೃಷ್ಟಿನ ಬಳಕೆ ದೃಷ್ಟಿನ ಅಂತ ನಿರ್ಧಾರ ಮಾಡಿ. ಬಳಕೆ ದೃಷ್ಟಿ ಅಂತಿದ್ದಾಗ ಜ್ಯುವೆಲ್ರಿ ಖರೀದಿ ಮಾಡಿ, ಹೂಡಿಕೆ ದೃಷ್ಟಿ ಅಂತಿದ್ದಾಗ ಪೇಪರ್ ಫಾರ್ಮ್ಯಾಟ್ ಅಥವಾ ETF ನೀವು ತಗೊಂಡಾಗ ಅವಾಗ ನಿಮಗೆ ಏನಾಗುತ್ತೆ ಅಂದರೆ, ಈ 10% ನನಗೆ ಲಾಸ್ ಆಗ್ತಿದೆ ಅನ್ನೋದು ಏನು ಹೇಳ್ತಿದ್ದೀರಾ, ನಾರ್ಮಲಿ ಏನಾಗುತ್ತೆ ಮಾಲ್ತೇಶ್ ಅವರೇ, ಆವರೇಜ್ ಆಗಿ ಈಗ ಲಾಸ್ಟ್ ವರ್ಷ ಬಿಟ್ಬಿಡಿ, ಆವರೇಜ್ ಆಗಿ ನೀವು ಲಾಸ್ಟ್ ಒಂದು 50 ವರ್ಷ ತಗೊಳ್ಳಿ, ಗೋಲ್ಡ್ ಸಿಲ್ವರ್ ವರ್ಷಕ್ಕೆ ಹಬ್ಬ ಅಂದರೆ ಒಂದು 5% 8% ರಿಟರ್ನ್ ಕೊಡುತ್ತೆ. ಬ್ಯಾಂಕ್ FD ನಿಮಗೊಂದು 6% 7% ವರ್ಷಕ್ಕೆ ಕೊಟ್ಟರೆ ಗೋಲ್ಡ್ ನಿಮಗೊಂದು 8% 7% ಕೊಡುತ್ತೆ. ಲಾಸ್ಟ್ ಇಯರ್ ಮಾತ್ರ ಇಂಥ ಒಳ್ಳೆ ರಿಟರ್ನ್ ಬಂದಿದೆ. ನೀವು ಆವರೇಜ್ ಜನರಲ್ ಆಗಿ ತಗೊಂಡ್ರೆ 6-7% ಗೋಲ್ಡ್ ಸಿಲ್ವರಲ್ಲಿ ನೀವು ರಿಟರ್ನ್ ಮಾಡಿದ್ರೆ ವರ್ಷಕ್ಕೆ, ನೀವು ಈ ಥರ ಮಾರಾಟ ಒಂದು ವರ್ಷ ಆದಮೇಲೆ 10% ನೀವು ಅವ್ರಿಗೆ ಲಾಸ್ ಮಾಡ್ಕೊಂಡ್ರೆ ಅವಾಗ ನೀವು ಲಾಸ್ ಮಾಡ್ತೀರಾ. ನಾನಿವತ್ತು ಚಿನ್ನ ಖರೀದಿ ಮಾಡಿ ಒಂದು ವರ್ಷ ಆದ್ಮೇಲೆ ಚಿನ್ನ ಒಂದು 10% ಅಷ್ಟೇ ಮೇಲೆ ಹೋದ್ರೆ ಆವರೇಜ್ ಆಗಿ, ನೀವು ಮಾರಾಟ ಮಾಡುವಾಗ 10% ವೇಸ್ಟೇಜು, ಮೇಕಿಂಗ್ ಚಾರ್ಜು ಮಾರಾಟ ಮಾಡುವಾಗ ಹೋಗುತ್ತೆ, ಖರೀದಿ ಮಾಡುವಾಗ ಒಂದು 10% ಹೋಗುತ್ತೆ, ಅಂದರೆ 20% ಲಾಸ್ ಆಗ್ತಿದೆ. ಸೊ ಚಿನ್ನ ಬೆಳ್ಳಿ 20% ವರ್ಷಕ್ಕೆ ಏರಿಕೆ ಆದರೂ ಕೂಡ ನೀವು ಆಭರಣ ರೀತಿಯಲ್ಲಿ ಖರೀದಿ ಮಾಡಿ ಆಭರಣ ರೀತಿಯಲ್ಲಿ ಮಾರಾಟ ಮಾಡಿದ್ರೆ ಲಾಸ್ ಆಗುತ್ತೆ. ನೀವು ಬರೀ ಸಿಲ್ವರ್ ಬಾರ್ ಹೇಳಿದ್ರಿ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ. ನಮ್ಮ ಮನೆಯಲ್ಲಿ ಹಳೆಯದು ಬೆಳ್ಳಿ ಇತ್ತು, ಯಾವುದೋ ವಿಗ್ರಹ ಇತ್ತು, ಅದಿತ್ತು, ಅದೊಂಚೂರು ಟೊಳ್ಳಾಗಿತ್ತು ಅಥವಾ ಏನೋ ಬೆಂಡಾಗಿತ್ತು, ನಾನು ಇದೆಲ್ಲ ಕೊಟ್ಬಿಟ್ಟು ಒಂದು ಚೊಂಬು ತೊಗೊಳ್ತೀನೋ ಇಲ್ಲ ಒಂದು ದೀಪ ತೊಗೊಳ್ತೀನೋ ಇಲ್ಲ ಬೆಳ್ಳಿದೇನೋ ಬೇರೆ ಆಭರಣ ತೊಗೊಳ್ತೀನೋ ಅಂತ ಹೋಗ್ತೀರಾ. ನೀವು ಹಳೆ ಬೆಳ್ಳಿ ಎತ್ಕೊಂಡು ವ್ಯಾಪಾರಿ ಹತ್ರ ಹೋಗಿ 70% ಅಷ್ಟೇ ಕೊಡೋದು. ಅಂದರೆ ಇವತ್ತು ಬೆಳ್ಳಿ 100 ರೂಪಾಯಿ ಇದ್ದರೆ ನಿಮ್ಮ ಬೆಳ್ಳಿ ನೀವೇನು ಕೊಡ್ತೀರಾ ಅದಕ್ಕೆ 70 ರೂಪಾಯಿ ಕೊಡ್ತಾರೆ. ನೀವೇನು ಕೇಳ್ತೀರಾ, ಯಾಕೆ ಫುಲ್ಲು 100 ರೂಪಾಯಿ ಕೊಡಲ್ಲ ಅಂತ. ಅವರು ಚಿನ್ನದ ವ್ಯಾಪಾರಿ, ಬೆಳ್ಳಿ ಅಂಗಡಿ ವ್ಯಾಪಾರಿ ಮಾಡ್ತಿರೋದು ಬಿಸ್ನೆಸ್ಸು, ಚಾರಿಟಿ ಅಲ್ಲ. ಅವರು ಬಾಡಿಗೆ ಕಟ್ಟಬೇಕು, ಅವರು
ಅವರು ಎಂಪ್ಲಾಯೀಸಿಗೆ ಸ್ಯಾಲ್ರಿ ಕೊಡಬೇಕು, ಅವರು ಬಂಡವಾಳ ಹಾಕಿರ್ತಾರೆ, ಅವರು ಆ ಬಂಡವಾಳದ ಮೇಲೆ ಬಡ್ಡಿ ಹಾಕಿರ್ತಾರೆ. ಸೊ ನಾವು ಬೆಳ್ಳಿ ಹಾಗೂ ಸಿಲ್ವರ್ ವ್ಯಾಪಾರಿಯನ್ನು ಅವರು ಬಿಸ್ನೆಸ್ ಮಾಡ್ತಿದ್ದಾರೆ. ನೀವು ಯಾಕೆ ನನಗೆ 5% ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ಆಗ್ತೀರಾ, ನೀವು ಯಾಕೆ 10% ವೇಸ್ಟೇಜ್ ಮೇಕಿಂಗ್ ಆಗ್ತೀರಾ ಅಂದರೆ ಅವರು ಅಕ್ಸಾಲಿಗನಿಗೆ ಸಂಬಳ ಕೊಡಬೇಕು. ಸೊ ಇದೆಲ್ಲ ಇರೋದ್ರಿಂದ ಹೂಡಿಕೆ ದೃಷ್ಟಿ ಆಯಿತು ಅಂದಾಗ ETF ಅಥವಾ ಪೇಪರ್ ಫಾರ್ಮ್ಯಾಟ್ ತೊಗೊಳ್ಳಿ, ಬಳಕೆ ದೃಷ್ಟಿ ಆದಾಗ ಮಾತ್ರ ಜ್ಯುವೆಲ್ರಿ ತೊಗೊಳ್ಳಿ. ಕಾಯಿನ್ಸ್ ಮತ್ತೆ ಬಿಸ್ಕೆಟ್ಸ್ ವೆರಿ ಗುಡ್. ನಾರ್ಮಲಿ ಏನಾಗುತ್ತೆ ಅಂದರೆ ಬಿಸ್ಕೆಟ್ಸ್ ಎಲ್ಲ ತೂಕ ಜಾಸ್ತಿ ಇರುತ್ತೆ, ಕಾಯಿನ್ಸ್ ನಿಮಗೆ 1 ಗ್ರಾಮಲ್ಲೂ ಸಿಗುತ್ತೆ. ಸೊ ಹಾಗಾಗಿ ನೀವು ಎಷ್ಟು ತೂಕ ತೊಗೊಳ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾರ್ಮಲಿ ಕಾಯಿನ್ಸು ಬಿಸ್ಕೆಟ್ಸ್ ಎಲ್ಲ ಪ್ಯೂರ್ ಗೋಲ್ಡ್, ಈ 24 ಕ್ಯಾರೆಟ್ ಗೋಲ್ಡ್ ಇರುತ್ತೆ. 1 ಗ್ರಾಮ್ ಸಿಗುತ್ತೆ, 2 ಗ್ರಾಮ್ ಕಾಯಿನ್ ಸಿಗುತ್ತೆ, 5 ಗ್ರಾಮ್ ಸಿಗುತ್ತೆ. ಸೊ ನಿಮ್ಮ ಕೆಪಾಸಿಟಿ ಅನುಸಾರವಾಗಿ ತಗೋಬಹುದು. ಹಾಗೂ ನೀವೇ ನನಗೆ ನೆನ್ನೆ ಕೇಳ್ತಾ ಇದ್ರಿ ಈ ಡಿಜಿ ಗೋಲ್ಡ್ ಬಗ್ಗೆನೂ ಕೂಡ ಹೇಳಿ ಅಂತ. ತುಂಬಾ ಕಡಿಮೆ ಅಂದರೆ ₹100 ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಈ ಡಿಜಿ ಗೋಲ್ಡ್ ಅಲ್ಲಿ ಮಾಡಬಹುದು. ಸೊ ಯಾರ್ಯಾರು ತುಂಬಾ ಸ್ಮಾಲ್ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು ಅಂತಿದ್ದೀರಾ, ಡಿಜಿ ಗೋಲ್ಡ್ ಮುಖಾಂತರನು ಅಂದ್ರೆ ಇವಾಗ ನಿಮಗೆ ಆನ್ಲೈನ್ ಏನು ಈ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಇದೆಲ್ಲ ಬರುತ್ತಲ್ಲ, ಅಲ್ಲೂ ಕೂಡ ಆನ್ಲೈನ್ ಮುಖಾಂತರ ನಾನು ಹೇಳ್ದಂಗೆ ಬರೀ ₹100 ಕೂಡ ಡಿಜಿ ಗೋಲ್ಡ್ ಅನ್ನು ಕೂಡ ನಾವು ಖರೀದಿ ಮಾಡ್ಬೋದು. ಏನ್ ಡಿಜಿ ಗೋಲ್ಡ್ ಅಂದ್ರೆ ನಿಮ್ಮ ಗೋಲ್ಡ್ ಅನ್ನ ನೀವು ಫಿಸಿಕಲ್ ಫಾರ್ಮ್ಯಾಟ್ ಅಲ್ಲಿ ಇಟ್ಕೋಬೇಕು ಅಂದ್ರೆ ಅದಕ್ಕೆ ನಾನೊಂದು ಸ್ಟೋರೇಜ್ ಮಾಡಬೇಕು, ಅದಕ್ಕೆ ಕಳ್ಳ ಬನ್ನಾಳೆ ಎತ್ಕೊಂಡು ಹೋಗ್ಬಿಡ್ತಾನೆ, ನಾನು ಬೀರೂಲ್ ಇಟ್ಕೋಬೇಕು, ಅದಕ್ಕೆ ಸೇಫ್ಟಿ ಕೊಡಬೇಕು, ಇದೆಲ್ಲ ಏನೂ ಇಲ್ಲ. ನೀವೇನು ಗೋಲ್ಡ್ ತಗೊಳ್ತಿದ್ದೀರಾ, ಯಾರ ಹತ್ರ ತೊಗೊಳ್ತೀರಾ ಅಲ್ವಾ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಪೇಟಿಎಮ್ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಫೋನ್ ಪೇ ಆಗಿರ್ಬೋದು, ಅವರು ಸೇಫ್ ವಾಲ್ಟ್ಸ್ಗಳಲ್ಲಿ ನಿಮ್ಮ ಚಿನ್ನವನ್ನು ಇಟ್ಟಿರ್ತಾರೆ. ಸೊ ನೀವು ಯಾವಾಗ ಬೇಕಾದರೂ ಗೋಲ್ಡನ್ನು ಖರೀದಿ ಮಾಡ್ಬೋದು, ಯಾವಾಗ ಬೇಕಾದರೂ ಮಾರಾಟನೂ ಕೂಡ ಮಾಡ್ಬೋದು. ಸ್ಮಾಲ್ ಅಮೌಂಟ್ಸ್ ಮಾಡಬೇಕು ಅನ್ನೋರು ಈ ಡಿಜಿ ಗೋಲ್ಡ್ ಮುಖಾಂತರ ಮಾಡ್ಬೋದು. ಅಥವಾ ಒಂಚೂರು ನಾನು ಫಿಸಿಕಲ್ ಕಾಯಿನ್ಸ್ಗಳನ್ನು ತೊಗೊಳ್ತೀನಿ, ಫಿಸಿಕಲ್ ಕಾಯಿನ್ಸ್ ಎಲ್ಲ ತೊಗೊಂಡಾಗ ನಿಮಗೆ 10% ವೇಸ್ಟೇಜು, ಮೇಕಿಂಗ್ ಚಾರ್ಜ್ ಎಲ್ಲ ಲಾಸ್ ಆಗಲ್ಲ. ಅಲ್ಲಿ ಏನಾಗುತ್ತೆ, ನಿಮಗೆ ಫಿಸಿಕಲ್ ಕಾಯಿನ್ನೂ ಇರುತ್ತೆ ನಿಮ್ಮ ಹತ್ರ ಬೇಕು ಅಂದಾಗ. ಆದರೆ ನೀವು ಹೂಡಿಕೆ ದೃಷ್ಟಿಯಿಂದ ಇದ್ದಾಗ ETF ಗಳಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ನೀವು ಮನೇಲಿ ಏನೋ ಕಳ್ಳತನ ಆಗುತ್ತೆ, ನಾನು ಸೆಕ್ಯೂರಿಟಿ ಇಟ್ಕೋಬೇಕು ಅದಕ್ಕೆ ಅಥವಾ ಸೇಫ್ ಆಗಿ ಇಟ್ಕೋಬೇಕು, ಅದೆಲ್ಲ ಏನೂ ಇರೋದಿಲ್ಲ. ಸೊ ಅಂಥವ್ರು ಹೂಡಿಕೆ ದೃಷ್ಟಿಯಲ್ಲಿರೋರು ETF ಅಲ್ಲಿ ಮಾಡೋದು ಒಳ್ಳೇದು. ಈ ಡಿಜಿ ಗೋಲ್ಡ್ ಎಷ್ಟು ಸೇಫ್ ಅಂತ ಈಗ ಸೆಬಿ ಕೆಳಗೆ ಅವರು ಲಿಸ್ಟ್ ಆಗಿರಲ್ಲ. ಸೊ ಡಿಜಿ ಗೋಲ್ಡ್ ಅಂತ ಯಾವ್ದಾವ್ದ್ರ ಮೇಲೋ ಇನ್ವೆಸ್ಟ್ ಮಾಡಿಬಿಡಿ ಅಂತ ಖುದ್ದು ಗೌರ್ಮೆಂಟ್ ಕೆಲ ಸಜೆಷನ್ಸ್ ನ ಕೊಡ್ತಾರೆ. ತುಂಬಾ ಒಳ್ಳೆ ಪ್ರಶ್ನೆ. ಇಲ್ಲಿ ನಾನು ಹೆಸರು ಹೇಳುವಾಗ್ಲೂ ನಿಮ್ಗೆ ಹೇಳಿದೆ, ಪೇಟಿಎಂ ಹೇಳಿದೆ, ಫೋನ್ ಪೇ ಹೇಳಿದೆ, ಗೂಗಲ್ ಪೇ ಹೇಳಿದೆ. ಈ ತರ ಒಂದು 500 ಜನ ಇದ್ದಾರೆ. ಆಮೇಲೆ ಈ ಆನ್ಲೈನ್ ಫ್ರಾಡ್ ಎಷ್ಟಾಗಿದೆ ಅಂದ್ರೆ, ನೀವು ತುಂಬಾ ಒಳ್ಳೆ ಪ್ರಶ್ನೆ ಮಾಲ್ತೇಶ್ ಅವರೇ ಕೇಳ್ತಿದ್ದೀರಾ. ಈ ಆನ್ಲೈನ್ ಫ್ರಾಡ್ ಎಷ್ಟಾಗಿದೆ ಅಂದ್ರೆ, ಯಾರೋ ಒಬ್ಬ ಅವನ ವೆಬ್ಸೈಟ್ ಓಪನ್ ಮಾಡ್ಕೊತಾನೆ, ಅವನು ಈ ತರ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ತಾನೆ. ಆಮೇಲೆ ಅವನೇನ್ ಮಾಡ್ತಾನೆ, ನೀವು ನಮ್ಮಲ್ಲೇ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡಿ ಅಂತಾನು ಕೂಡ ಹೇಳ್ತಾನೆ. ನೀವು ಅಮೌಂಟ್ ಕೊಡ್ತೀರಾ, ಕೊಟ್ಟಿದ್ಮೇಲೆ ಅಷ್ಟೇ ಕೊಟ್ಟವನ್ ಕೊಡಂಗಿ ಇಸ್ಕೊಂಡವನ್ ವೀರಭದ್ರ ಅಂತ ಇದು ದುಡ್ಡೆಲ್ಲ ಹೋಗ್ಬಿಡುತ್ತೆ. ಸೊ ಸುಮ್ಮನೆ ಆನ್ಲೈನ್ ಅಲ್ಲಿ ಯಾವ್ಯಾವ್ದೋ ಪ್ಲಾಟ್ಫಾರ್ಮ್ಗಳಲ್ಲಿ ಖಂಡಿತವಾಗ್ಲೂ ಈ ತರ ಡಿಜಿ ಗೋಲ್ಡ್ ಅನ್ಕೊಂಡು ಅಥವಾ ಬೇರೆ ಯಾವುದೇ ಹೂಡಿಕೆಗಳನ್ನ ಮಾಡಕ್ ಹೋಗಬೇಡಿ. ಎಲ್ಲೇ ನಿಮಗೆ ಹೆವಿ ರಿಟರ್ನ್ಸ್ ಗಳನ್ನ ಕಡಿಮೆ ಟೈಮಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೋ ಅದು ಫ್ರಾಡ್, ಅಲ್ಲಿ ಖಂಡಿತ ಹೋಗಬೇಡಿ. ಆಮೇಲೆ ಇನ್ನೊಂದು ಕೂಡ ಹೇಳ್ತೀನಿ, ನೀವು ಇದು ಕೇಳ್ತಿರೋದ್ರಿಂದ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ, ನಿರ್ಮಲಾ ಸೀತಾರಾಮನ್, ನಾರಾಯಣ್ ಮೂರ್ತಿ ಇಂಥವ್ರ ಯಾವುದೋ ಒಂದು ವಿಡಿಯೋ TV ಪ್ರೋಗ್ರಾಮ್ದಲ್ಲಿ ಅವ್ರು ಕೊಟ್ಟಿರೋ ವಿಡಿಯೋನ ತಗೊಳ್ತಾರೆ. AI ಬಳಕೆ ಮಾಡಿಬಿಟ್ಟು ಅವರ ವಾಯ್ಸೇ ಬರುತ್ತೆ. ಅವರ ವಾಯ್ಸಲ್ಲಿ ಏನು ಹೇಳ್ತಾರೆ, ನಾನು ಈ ಸಂಸ್ಥೆಯಲ್ಲಿ ಇದ್ದೀನಿ, ನೀವು ಇಲ್ಲಿ ಹೂಡಿಕೆ ಮಾಡಿ, ನಾನು 1 ಲಕ್ಷ ಹಾಕಿದೆ, ಇಲ್ಲಿ 1.5 ಲಕ್ಷ ಕೇವಲ 2 ತಿಂಗಳಲ್ಲಿ ಆಗೋಯ್ತು, ಸೊ ನೀವು ಕೂಡ ನಿಮ್ಮ ಅಕೌಂಟ್ಗೆ ಈ ನಂಬರ್ಗೆ ಡೆಪಾಸಿಟ್ ಮಾಡಿ ಅಂದ್ಬಿಟ್ಟು ಬರ್ತಾರೆ. ಜನ ಏನು ಮಾಡ್ತಾರೆ, ನಾರಾಯಣ್ ಮೂರ್ತಿ ಹೇಳ್ತಾ ಇದ್ದಾರೆ, ನಿರ್ಮಲಾ ಸೀತಾರಾಮನ್ ಹೇಳ್ತಾ ಇದ್ದಾರೆ, ನಾರಾಯಣ್ ಮೂರ್ತಿ ಬಿಟ್ಬಿಡಿ, ರುದ್ರಮೂರ್ತಿನೇ ಬಂದ್ಬಿಟ್ಟಿದೆ. ಸೊ ಅವ್ರೇನು ನಾಳೆ ಏನು ಮಾಡ್ತಾರೆ, ಮಾಲ್ತೇಶು ರುದ್ರಮೂರ್ತಿ ಈ ಪ್ರೋಗ್ರಾಮ್ ಮಾಡ್ತಿದ್ದೀವಾ, ಈ ವಿಡಿಯೋ ಯೂಟ್ಯೂಬಲ್ಲೋ ಎಲ್ಲೋ ಅವ್ರಿಗೆ ಸಿಗುತ್ತಾ, ಇಲ್ಲ ನಿಮ್ಮ ಆನ್ಲೈನಲ್ಲಿ ಸಿಗುತ್ತಾ, ನಾವು ಮಾತಾಡ್ತಿರೋದನ್ನೇ ತಗೊಂಡು ನನ್ನ ವಾಯ್ಸು ನಿಮ್ಮ ವಾಯ್ಸ್ನೇ ತಗೊಂಡು ಮಾಲ್ತೇಶ್ ಪ್ರಶ್ನೆ ಕೇಳ್ತಾರೆ, ಈಗ ನಾವು ಈ ಡಿಜಿ ಗೋಲ್ಡ್ ಇಂಥ ಇದರಲ್ಲಿ ಹೂಡಿಕೆ ಮಾಡೋದು ಒಳ್ಳೇದಾ ರುದ್ರಮೂರ್ತಿ ಅವರೇ ಅಂತ ನಿಮ್ಮ ವಾಯ್ಸೇ ಬರುತ್ತೆ. ಬಟ್ ನಾವೇನೋ ಮಾತಾಡಿರ್ತೀವಿ, ನಮ್ಮ ವಾಯ್ಸನ್ನ AI ಉಪಯೋಗಿಸ್ಕೊಂಡು ಕೇಳ್ತಾರೆ. ರುದ್ರಮೂರ್ತಿ ಹೇಳ್ತಾರೆ, ಖಂಡಿತ ಇಲ್ಲಿ ಹಾಕಿ ಹೂಡಿಕೆ 50% ಬಂದ್ಬಿಡುತ್ತೆ 1 ತಿಂಗಳಿಗೆ ಅಂತ. ಜನ ಮಾಲ್ತೇಶ್ ಅವ್ರನ್ನ ರುದ್ರಮೂರ್ತಿ ನೋಡಿ ಹೂಡಿಕೆ ಮಾಡ್ತಾರೆ, ಈ ತರ ಲಾಸ್ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ಯಾರೇ ಹೇಳಿ, ಇನ್ಕ್ಲೂಡಿಂಗ್ ರುದ್ರಮೂರ್ತಿ ಮಾಲ್ತೇಶ ಹೇಳಿ, ಕಡಿಮೆ ಸಮಯದಲ್ಲಿ ಭಾರಿ ಲಾಭ ರಿಟರ್ನ್ ಮಾಡ್ಬಿಡ್ತೀವಿ ಅಂತ ಎಲ್ಲೇ ಹೇಳಿದ್ರು ಅದು ಫ್ರಾಡು. ಅಲ್ಲಿ ಹೋಗಿ ದುಡ್ಡನ್ನು ಹಾಳು ಮಾಡ್ಕೋಬೇಡಿ. ಅದ್ರ ಬದಲು ಅಟ್ಲೀಸ್ಟ್ ಯಾವುದೋ ಬಡವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕಾದ್ರೂ ಕೊಡಿ, ತಿರುಪತಿ ತಿಮ್ಮಪ್ಪನ್ಗಾದ್ರೂ ಕೊಡಿ, ಅವನೊಂಚೂರಾದ್ರೂ ನಿಮ್ಗೆ ಏನಾನ ಪುಣ್ಯ ಕೊಡ್ತಾನೆ. ಕರ್ಮ ಓಲ್ಡ್ ಏಜ್ಗೆ ಯಾವ್ದಕ್ಕಾನ ಹೋಮ್ಸ್ಗಳಿಗಾನ ಕೊಡಿ, ಅದರಿಂದ ಪುಣ್ಯನ ಬರುತ್ತೆ. ಈ ತರ ಫ್ರಾಡ್ಗಳಿಗೆ ದುಡ್ಡು ಕೊಟ್ರೆ ಏನೂ ಬರೋದಿಲ್ಲ ಅಂತ ಹೇಳ್ತೀರಾ.